ರಾಜಕೀಯ ಭೀಷ್ಮ ಅಂತಲೇ ಕರೆಸಿಕೊಳ್ತಾ ಇದ್ದಂತಹ ಶಾಮನೂರು ಶಿವಶಂಕರಪ್ಪ ಇನ್ನು ಕೇವಲ ನೆನಪು ಮಾತ್ರ. ಅವರ ಅಗಲಿಕೆಗೆ ಎಲ್ಲರೂ ಕೂಡ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಅವರ ಪುತ್ರ ಎಸ್ ಮಲ್ಲಿಕಾರ್ಜುನ್ ಅವರ ನಿವಾಸದಲ್ಲಿ ದಾವಣಗೆರೆಯ ದಣಿಗೆ ಅಂತಿಮ ನಮನವನ್ನು ಸಲ್ಲಿಸುವುದಕ್ಕೆ ಗಣ್ಯಾತಿ ಗಣ್ಯರು, ಕುಟುಂಬಸ್ಥರು, ಸಂಬಂಧಿಕರು ಜೊತೆಗೆ ದಾವಣಗೆರೆಯ ಜನತೆ ಕೂಡ ಆಗಮಿಸ್ತಾ ಇದ್ದಾರೆ. ದೇಶದ ಸೀನಿಯರ್ ಶಾಸಕ ಅಂತ ಕರೆಸಿಕೊಳ್ತಾ ಇದ್ದಂತಹ ಶಾಮನೂರು ಕಣ್ಮರೆಯಾಗಿದ್ದು ಮಹಿಳಾ ಅಭಿಮಾನಿಗಳನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಕೇಳೋಣ. ದಾವಣಗೆರೆಯ ದಣಿ ಅಪ್ಪಾಜಿ ಅಂತಾನೆ ಕರೆಸಿಕೊಳ್ತಿದ್ದಂತಹ ಶಾಮನೂರು ಶಿವಶಂಕರಪ್ಪನವರು ಇನ್ನಿಲ್ಲವಾಗಿದ್ದಾರೆ. ಅವರ ಪಾರ್ಥಿವ ಶರೀರ ದರ್ಶನಕ್ಕೆ ಅವರ ದಾವಣಗೆರೆಯ ನಿವಾಸದಲ್ಲಿ ಸಾಕಷ್ಟು ಮಂದಿ ಅಭಿಮಾನಿಗಳು ಬರ್ತಾ ಇರುವಂತಹದ್ದು, ಮಹಿಳಾ ಅಭಿಮಾನಿಗಳು ಕೂಡ ಬಂದಿರುವಂತಹದ್ದು. 35 ವರ್ಷಗಳ ಕಾಲ ಅವರ ಜೊತೆ ಒಡನಾಟ ಹೊಂದಿದಂಥ ಯಶೋಧ ಅವರು ಕೂಡ ಇದ್ದಾರೆ. ಅವ್ರನ್ನ ನೆನಪಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಮೇಡಮ್, ಶಾಮನೂರು ಶಿವಶಂಕರಪ್ಪ ಅಂತಂದ್ರೆ ನಿಮಗೇನು ನೆನಪಾಗುತ್ತೆ? ಶಾಮನೂರು ಶಿವಶಂಕರಪ್ಪ ಅಂದರೆ ನಮ್ಮ ತಂದೆ ಅಪ್ಪಾಜಿ ಕಾಲದಿಂದನೂ ನಾನು ಚಿಕ್ಕ ಒಂದು 7ನೇ ಕ್ಲಾಸ್ ಓದ್ತಾ ಇದ್ದನೂ ಅವ್ರ ಹಿಂದಿಂದೆ ಸುತ್ತಾ ಇದ್ದೆ. ಕೊನೆಗೆ ನನ್ನ ಮದುವೆ ಎಲ್ಲ ಆದಮೇಲೆ ಅವರ ಬಾತಿಯಲ್ಲಿ ಬರ್ತಾ ಇದ್ದಾಗ, ಅವ್ರು ಊಟ ಮಾಡ್ತಿದ್ದಾಗ ಅವ್ರ ಜೊತೆಗಿರ್ತಿದ್ದೆ. ಅದೇ ಅದ್ರ ಏನು ಗೊತ್ತಾ, ಅಪ್ಪಾಜಿ ಜೊತೆಗೆ ಹೇಗಿರ್ತಿದ್ದೋ ಹಾಗೇ ನಾನು ಶಿವಶಂಕರ ಅಪ್ಪಾಜಿ ಹತ್ರ ಇರ್ತಿದ್ದೆ. ಯಾವುದಾದ್ರೂ ಏನಾದರೂ ಫಂಕ್ಷನ್ ಬಂದರೆ ಫಸ್ಟೇ ನಾನು ಪಕ್ಕದಲ್ಲಿ ಹೋಗಿ ಕುತ್ಕೊಳ್ತಾ ಇದ್ದೆ. ಅಷ್ಟೊಂದು ಒಡನಾಟ ನನ್ನಲ್ಲಿ ಅವ್ರಿಗೆ. ಆಮೇಲೆ ಏನೇ ಒಂದಿರಲಿ, ಯಾವುದೇ ಮದುವೆ ಮನೆ ಎಲ್ಲರೂ ಯಾರು ಮೆಣಸಿಕಾಯಿ ಮಾಡಿದಾರೇನೇ ಇದ್ರೆ ತೊಗೊಂಬ ಅನ್ನೋದು, ಯಾರಿಗೂ ಹೇಳ್ಬೇಡ ಅನ್ನೋದು. ಯಾಕೆ ಹೇಳೋದಂದ್ರೆ ಸುಸರ್ ಏನಾದರೂ ಪಾಪ ಅಕ್ಕ ಅವರೆಲ್ಲ ಇದ್ದರೆ, ರೇಖಕ್ಕವ್ರು ಯಾರು ಇದ್ದರೆ, ಅದು ಮೆಣಸಿಕಾಯಿ ತಿಂದರೆ ಕಫ ಕಟ್ಟುತ್ತೆ, ಈಗೆಲ್ಲ ಗೊತ್ತಿಲ್ಲದಂಗಿತ್ತೆ ಅಂದರೆ ಅಲ್ಲಿ ಹೋಗಿ ಒಂದು ಪ್ಲೇಟಲ್ಲಿ ಮೆಣಸಿಕಾಯಿ ತೊಗೊಂಬ ಅನ್ನೋದು. ಬಂದು ಮೆಣಸಿಕಾಯಿ ತೊಗೊಂಬಂದ್ಬಿಟ್ರೆ ಅತ್ತಿಣಿ ವೀರಣ್ಣ, ಎಸ್ ಕೆ ವೀರಣ್ಣ ಅವ್ರಿಗೆ ಇವ್ರಿಗೆಲ್ಲ ತಂದಿದ್ದೀನಿ ಅಂತ ಹೇಳು ಅನ್ನೋದು. ಆ ರೀತಿ ನಾನು ಅವ್ರು ಎಲ್ಲೇ ಮದುವೆಗೆ ಹೋಗಲಿ, ಮೈಸೂರು ಪಾಕ ಮೆಣಸಿನ್ಕಾಯಿನಂತೂ ಯಾವಾಗಲೂ ಜೊತೆಗಿಡ್ಕೊಂಡು ಕರೆಯೋದು, ಬಾತಿ ಅಂತ ಹಿಂಗೆ ಕರೆಯೋದು. ನಾನು ಆ ರೀತಿ ಅವ್ರ ಜೊತೆಗಿರ್ತಿದ್ದೆ. ಅದು ಅಲ್ಲದೆ ವೀರಶೈವ ಮಹಾಸಭಾದಲ್ಲಾಗಲಿ, ಆಮೇಲೆ ಮಹಿಳಾ ಇದರಲ್ಲೇ ಆಗಲಿ, ಎಲ್ಲ ಕೆಲಸದಲ್ಲಾಗಲಿ ಹೆಣ್ಮಕ್ಳಿಗೆ ಉತ್ತೇಜನ ಕೊಡೋದು, ನಾವು ಮಾಡೋ ಶಕ್ತಿ ಇಲ್ಲಿದ್ರೂ ನಮಗೆ ಪ್ರೋತ್ಸಾಹಿಸೋದು ಅಪ್ಪಾಜಿ. ಅದೇ ರೀತಿ ನನಗೆ ಈಗಲೂ ಮಲ್ಲಣ್ಣ ಆಗಲಿ, ಪ್ರಭಾ ಮೇಡಮ್ ಆಗಲಿ, ಇದೇ ದಾರಿಯಲ್ಲಿ, ಅಪ್ಪಾಜಿ ದಾರಿಯಲ್ಲಿ ನಮ್ಮನ್ನು ಎಲ್ಲರನ್ನೂ ಅವರು ಉತ್ತರಾಯಿಸಿ ಪ್ರೋತ್ಸಾಹಿಸಲಿ ಅಂತ ನಾನು. ಅಪ್ಪಾಜಿ ತುಂಬಲಾರದೆ ನಮಗೆ ನಷ್ಟ ಆಗಿದೆ. ಅದೇ ರೀತಿ ಅವರು ನಮ್ಮನ್ನು ಎಲ್ಲರೂ ಸಹಕರಿಸಿ ನಮ್ಮ ಜೊತೆ ಒಡನಾಟವಾಗಿ ಬೆಳೆಸಲಿ ಅಂತ ಹೇಳ್ತೀನಿ. ಇದು ಯಶೋಧ ಅವರ ಮತ್ತು ಇವರು ಯಶೋಧ ಅವರು 35 ವರ್ಷಗಳಿಂದಲೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರ ಒಡನಾಡಿಯಾಗಿದ್ದರು. ಅವರ ಯಾವುದೇ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಇವರು ಯಶೋಧ ಅವರು ಭಾಗಿಯಾಗ್ತಾ ಇದ್ರು. ಕ್ಯಾಮ್ರಾ ಪರ್ಸನ್ ವಿನೋದ್ ಅವರ ಜೊತೆಗೆ ಹರೀಶ್, TV9 ದಾವಣಗೆರೆ. 4 ದಶಕಕ್ಕೂ ಹೆಚ್ಚು ಕಾಲ ರಾಜಕೀಯ ಕ್ಷೇತ್ರದ ಅನುಭವವುಳ್ಳಂತಹ ರಾಜಕಾರಣಿ ಶಾಮನೂರು ಶಿವಶಂಕರಪ್ಪ SS ಅಂತಲೇ ಕರೆಯಲ್ಪಡ್ತಾ ಇರುವಂಥದ್ದು. ಅವರಿಗೆ ಪಕ್ಷಾತೀತವಾಗಿ ಅವರನ್ನು ಎಲ್ಲರೂ ಕೂಡ ನೆಚ್ಕೊಳ್ತಾ ಇದ್ರು, ಅವರ ಅಭಿಮಾನಿಯಾಗಿದ್ದರು. ಈಗ ನಾವು BY ರಾಘವೇಂದ್ರ ಕೂಡ ಬಂದಿದ್ದಾರೆ. ಜೊತೆಗೆ ಈ ಮಧ್ಯೆ ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರು ಲಾಕ್ ಆಗಿದ್ದಾರೆ. ಬರಬೇಕಿತ್ತು, ಆದರೆ ಹವಾಮಾನ ವೈಪರೀತ್ಯದ ಹಿನ್ನೆಲೆ ತಡವಾಗಿದೆ ವಿಮಾನ. ದೆಹಲಿಯ ವಿಮಾನ ನಿಲ್ದಾಣದಲ್ಲಿ ನಿಂತಿರುವಂಥದ್ದು ಇಂಡಿಗೋ ವಿಮಾನ. ಹವಾಮಾನ ವೈಪರೀತ್ಯ, ಹಾಗಾಗಿ ಶಾಮನೂರು ಅಂತಿಮ ದರ್ಶನಕ್ಕೆ ಅಂತ ನಾಯಕರೇನು ಹೊರಟಿದ್ರು, ತಲುಪೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. 20ಕ್ಕೂ ಹೆಚ್ಚು ಶಾಸಕರು ಇಂಡಿಗೋ ವಿಮಾನದಲ್ಲಿ ಲಾಕ್ ಆಗಿದ್ದಾರೆ. ಬೆಳಗ್ಗೆ 6:45ಕ್ಕೆ ಟೇಕ್ ಆಫ್ ಆಗಬೇಕಾಗಿತ್ತು ವಿಮಾನ ಟೇಕ್ ಆಫ್ ಆಗೋದನ್ನೇ ಕಾಯ್ತಾ ಇದ್ದಾರೆ ಸಚಿವರುಗಳು, ಶಾಸಕರು ಎಲ್ಲರೂ ಕೂಡ ದೆಹಲಿಯಲ್ಲೇ ಲಾಕ್ ಆಗಿದ್ದಾರೆ. ದೆಹಲಿಗೆ ತೆರಳಿದ್ರು ಸಾಕಷ್ಟು ಶಾಸಕರುಗಳು ಮತ್ತು ಸಚಿವರು. ಈಗ ಶಾಮನೂರು ನಿಧನದ ವಾರ್ತೆ ಬರ್ತಾ ಇದ್ದಂತೆ ಧಾವಿಸ್ತಾ ಇದ್ದಾರೆ. ಆದರೆ ಅವರಿಗೆ ಹವಾಮಾನ ವೈಪರೀತ್ಯ ಕಾಡ್ತಾ ಇದೆ, ಹೀಗಾಗಿ ವಿಮಾನ ಟೇಕ್ ಆಫ್ ಆಗ್ತಾ ಇಲ್ಲ.